ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆ ದ ಬುಕ್ ಆಫ್ ಸಾಮ್ 54ನೇ ಅಧ್ಯಾಯ, ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 54. ಇದು ಕೂಡ ದಾವೀದನು ರಚಿಸಿದಂಥ ಒಂದು ಕೀರ್ತನೆ. ಆದರೆ ಯಾವ ಹಿನ್ನೆಲೆಯಲ್ಲಿ ಈ ಕೀರ್ತನೆಯನ್ನು ರಚಿಸಿದನು ಭಾಳ ಇಂಟ್ರೆಸ್ಟಿಂಗ್. ಯಾಕಂತ ಹೇಳಿದರೆ, ಜೀಫ್ ಎಂಬ ಸ್ಥಳದವರು ಅರಸನಾದ ಸೌಲನ ಬಳಿಗೆ ಬಂದು, ದಾವೀದನು ನಮ್ಮಲ್ಲೇ ಅಡಗಿಕೊಂಡಿದ್ದಾನೆ, ಬಚ್ಚಿಟ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ. ಆಗ ದಾವೀದನು ಇದನ್ನು ರಚಿಸಿದನು ಅಂತ ನೋಡ್ತೇವೆ. ಅದಕ್ಕೆ ಒಂದು ರೆಫರೆನ್ಸ್ ಕೂಡ ಕೊಡಲಾಗಿದೆ. ಮೊದಲನೇ ಸಮುವೇಲ 23:19 ಈ ರೀತಿಯಾಗಿದೆ. ಜೀಪ್ಯರು, ಫಸ್ಟ್ ಸ್ಯಾಮ್ಯುಯಲ್ ಚಾಪ್ಟರ್ 23 and verse 19, ಜೀಪ್ಯರು ಗಿಬೆಯಲ್ಲಿದ್ದ ಸೌಲನ ಬಳಿಗೆ ಬಂದು ಅವನಿಗೆ, ಒಡೆಯ ಕೇಳು, ದಾವೀದನು ನಮ್ಮ ಪ್ರಾಂತ್ಯಕ್ಕೆ ಸೇರಿದ ಹೋರೇಷದ ಗಿರಿಗಳಲ್ಲಿ, ಅಂದರೆ ಅರಣ್ಯದ ದಕ್ಷಿಣದಲ್ಲಿರುವ ಹಕಿಲಾ ಬೆಟ್ಟದಲ್ಲಿ, ಹಕಿಲಾ ಅಂತ ಹೇಳಿದರೆ ಹೀಬ್ರೂ ಭಾಷೆಯಲ್ಲಿ ಕತ್ತಲು ಅಂತ ಹೇಳ್ಬಿಟ್ಟು, ಕತ್ತಲಿನ ಬೆಟ್ಟದಲ್ಲಿ ಅಡಗಿಕೊಂಡಿದ್ದಾನೆ. ಅರಸನು ಕುತೂಹಲದಂತೆ ನಮ್ಮ ಜೊತೆಯಲ್ಲಿ ಬರೋಣವಾಗಲಿ, ಅವನನ್ನು ಅರಸನ ಕೈಗೆ ಒಪ್ಪಿಸುವ ಕೆಲಸ ನಮ್ಮದು ಎಂಬುದಾಗಿ ಹೇಳಿದರು. ಸೌಲನಿಗೆ ಇದನ್ನು ಕೇಳಿಬಿಟ್ಟು ಭಾಳ ಖುಷಿ ಆಗಿಬಿಡ್ತದೆ. ಸೌಲನು ಜೀಪ್ಯರಿಗೆ ಹೇಳ್ತಾನೆ, ಅದೇನೆಂದರೆ, ನೀವು ನನ್ನ ಮೇಲೆ ಕನಿಕರ ಪಟ್ಟದ್ರಿಂದ ಯೆಹೋವನ ಆಶೀರ್ವಾದವು ನಿಮ್ಮ ಮೇಲಿರಲಿ. ನೀವು ದಯವಿಟ್ಟು ಹೋಗಿ ಅವನು ತಿರುಗಾಡುವ ಸ್ಥಳವನ್ನು, ಅಲ್ಲಿ ಅವನ ಗುರುತು ಕಂಡಿರುವವರನ್ನು ಸೂಕ್ಷ್ಮವಾಗಿ ವಿಚಾರಿಸಿ ಗೊತ್ತು ಮಾಡಿರಿ. ಅವನು ಭಾಳ ಕುಯುಕ್ತಿವಂತ. ಅಳಿಯನ ಬಗ್ಗೆ ಮಾವ ಹೇಳ್ತಿದ್ದಾನೆ, ದಾವೀದನ ಬಗ್ಗೆ ಸೀನಿಯರ್ ಆಗಿರುವಂಥವನು ಜೂನಿಯರ್ ಬಗ್ಗೆ ಹೇಳ್ತಾನೆ, ಭಾಳ ಬಹುಯುಕ್ತಿವಂತನು. ಅವನು ಬಹುಯುಕ್ತಿವಂತನೆಂದು ಕೇಳಿದ್ದೇನೆ. ಅವನು ಅಡಗಿಕೊಳ್ಳತಕ್ಕ ಎಲ್ಲ ಗುಪ್ತ ಸ್ಥಳಗಳನ್ನು ಗೊತ್ತು ಮಾಡಿಕೊಂಡು ನಿಜವಾದ ವರ್ತಮಾನವನ್ನು ನನಗೆ ಮುಟ್ಟಿಸಿರಿ, ನಾನು ನಿಮ್ಮ ಸಂಗಡ ಬರುವೆನು. ನೋಡ್ರಿ, ಒಬ್ಬ ಅರಸನು ಕೆಲವರು ಬಗ್ಗೆ ಕೆಲವರು ಹೇಳುವಂಥ ಮಾತನ್ನು ನಂಬಿ ಹೋಗಲಿಕ್ಕೂ ಸಿದ್ಧವಾಗಿದ್ದ ದೊಡ್ಡ ಅರಸನು, ಇಸ್ರಾಯೇಲರ ಮೊದಲನೇ ಅರಸನು ಸೌಲನು. ಹಾಗಾದರೆ ದಾವೀದನ ಮೇಲೆ ಎಷ್ಟು ಹಗೆ, ದ್ವೇಷ ಈ ಸೌಲನಿಗೆ ಇದ್ದಿರಬೇಕು ಅಲ್ವಾ? ಮೊದಲನೇ ಸಮುವೇಲ 26:1 ಕೂಡ ಇಲ್ಲಿ ರೆಫರೆನ್ಸ್ ಆಗಿ ಕೊಡಲಾಗಿದೆ. ಕೀರ್ತನೆ 54ನೇ ಅಧ್ಯಾಯದ ತಲೆ ಬರಹದಲ್ಲಿ ಮೊದಲನೇ ಸಮುವೇಲ 26:1, ಜೀಪ್ಯರು, ಫಸ್ಟ್ ಸ್ಯಾಮ್ಯುಯಲ್ 26:1, ಜೀಪ್ಯರು ಗಿಬೆಯಲ್ಲಿದ್ದ ಸೌಲನ ಬಳಿಗೆ ಬಂದು ಅವನಿಗೆ, ಅರಸನಿಗೆ ಹೇಳ್ತಿದ್ದಾರೆ, ದಾವೀದನು ಅರಣ್ಯದ ಮೂಡನ ದಿಕ್ಕಿನಲ್ಲಿರುವ ಹಕಿಲಾ ಬೆಟ್ಟದಲ್ಲಿ ಅಡಗಿಕೊಂಡಿರುವುದು ನಿನಗೆ ಗೊತ್ತಿಲ್ಲವೋ ಅಂದರು. ಆಗ ಸೌಲನು ಇಸ್ರಾಯೇಲರಲ್ಲಿ ಶ್ರೇಷ್ಠರಾದ 3,000 ಮಂದಿ ಸೈನಿಕರನ್ನು ಆರಿಸಿಕೊಂಡು ದಾವೀದನನ್ನು ಹುಡುಕಾಡುವುದಕ್ಕೋಸ್ಕರ ಜೀಪ್ ಅರಣ್ಯಕ್ಕೆ ಹೋಗಿ ಅದರ ಮೂಡನ ದಿಕ್ಕಿನಲ್ಲಿರುವ ದಾರಿಯ ಬಳಿಯಲ್ಲಿರುವ ಹಕಿಲಾ ಬೆಟ್ಟದಲ್ಲಿ ಪಾಳೆಯ ಮಾಡಿಕೊಂಡನು. ಭಾಳ ಆಶ್ಚರ್ಯ. ಈ ಸಾರಿ ಏನಾಗ್ತದೆ ಅಂತ ಹೇಳಿದರೆ, ಆ ರೀತಿಯಾಗಿ ಪಾಳೆಯ ಮಾಡಿಕೊಂಡ್ರು ಕೂಡ ದೇವರು ಭಾಳ ಆಶ್ಚರ್ಯವಾಗಿ ಅವನಿಗೆ ನಿದ್ದೆ ಮಾಡ್ತಾಯಿದ್ರು. ಒಬ್ಬರು ಎಚ್ಚರವಿಲ್ಲ. ಯಾಕೆ ಆಶ್ಚರ್ಯ ಏನಂದರೆ, 26:12 ಯೆಹೋವನವರಿಗೆ ಗಾಢ ನಿದ್ರೆಯನ್ನು ಬರಮಾಡಿದ್ದನು. ಆದ ಕಾರಣ ದೇವರು ಸೌಲನ ಕೈಯಿಂದ ದಾವೀದನನ್ನು
ತಪ್ಪಿಸಿದನು. ದೇವರಿಗೆ ಎಷ್ಟೋ ರೀತಿ ಮಾರ್ಗಗಳು, ನಿದ್ದೆ ಕೂಡ ದೇವರು ಉಪಯೋಗ ಮಾಡಿಕೊಂಡು ತನ್ನವರನ್ನು ರಕ್ಷಿಸ್ತಾನೆ. ಸರಿ, ಇದು ಹಿನ್ನೆಲೆ. ಈ ರೀತಿಯಾಗಿ ಆದಂಥ ವೇಳೆಯಲ್ಲಿ ಹೌದು, ದೇವ್ರ ಕೃಪೆಯಿಂದ, ದೇವ್ರ ಸಹಾಯದಿಂದ ಅಂದು ಏನಾಯ್ತು ಅಂತ ಹೇಳಿದರೆ, ಸೌಲನು ನಿದ್ದೆ ಮಾಡ್ತಾ ಇರುವಂಥದ್ದನ್ನು ನೋಡಿಬಿಟ್ಟು ದಾವೀದನ ಕಡೆಯವರು ಇದೇ ಒಳ್ಳೆ ಚಾನ್ಸ್ ಅವನು ಕೊಂದುಬಿಡು ಅಂತ ಹೇಳಿದಾಗಿಲ್ಲ, ಕರ್ತನ ಅಭಿಷೇಕಿಸಿದವನು ಅಥವಾ ಕರ್ತನ ಅಭಿಷಕ್ತನನ್ನು ನಾನು ಕೊಲ್ಲಬಾರ್ದು ಎಂಬುದಾಗಿ ಹೇಳಿ ಅವನು ಒಪ್ಪೋದಿಲ್ಲರಿ. ವೈರಿಯಾಗಿದ್ದರೂ ಒಪ್ಪೋದಿಲ್ಲ. ಆದರೆ ಈ ವಿಷಯ ಅನಂತರ ಸೌಲನಿಗೆ ಗೊತ್ತಾಗ ನಾನು ಭಾಳ ಬುದ್ಧಿಹೀನನಾಗಿ ನಡ್ಕೊಂಡೆ ಅಂತ ಹೇಳ್ಬಿಟ್ಟು ಪಶ್ಚಾತ್ತಾಪ ಪಡ್ತಾನೆ. ನನ್ನ ಮಗನೇ ದಾವೀದನೇ ಅಂತ ಹೇಳ್ತಾನೆ ರೀ ಸೌಲನು. ಸರಿ, ಅದಾದ ನಂತರ ಈ ಜೀಪಿಯರು ಸೌಲನಿಗೆ ಈ ರೀತಿಯಾಗಿ ದಾವೀದನಿದ್ದ ಸ್ಥಳವನ್ನು ಹೇಳಿಕೊಟ್ಟು ಹೋಗಿದ್ದರು. ಅದಾದ ನಂತರ ದಾವೀದನು 54ನೇ ಕೀರ್ತನೆಯನ್ನು ಬರೀತಾನೆ. ಏನಿದೆ ನೋಡೋಣ ಬನ್ನಿರಿ. 54ನೇ ಕೀರ್ತನೆ. ದೇವರೇ, ನಿನ್ನ ನಾಮ ಮಹತ್ತಿನಿಂದ ನನ್ನನ್ನು ರಕ್ಷಿಸು. ಸೌಲನಿಂದ ರಕ್ಷಿಸು. ದೇವರು ರಕ್ಷಿಸಿದ. ನಿದ್ದೆ ಬರಮಾಡಿದ್ದರಿಂದ ಎಲ್ಲರಿಗೂ ಒಬ್ಬರು ಬಿಟ್ಟು ಎಷ್ಟು ಜನ ಬಂದಿದ್ರು ಅಂತ ಹೇಳ್ಬಿಟ್ಟು ನೋಡುವಾಗ 3,000 ಜನರು. ಅದು ಸಾಧಾರಣವಾದವರಲ್ಲ, ಶ್ರೇಷ್ಠ ಸೈನಿಕರು. ಒಂದೇ ಸಾರಿ 3,000 ಜನರು ನಿದ್ದೆ ಮಾಡೋದು ಎಲ್ಲಾದರೂ ನೋಡಿದ್ದೀರಾ, ಕೇಳಿದ್ದೀರಾ? ಇಲ್ಲಿ ನಾವು ನೋಡ್ತೇವೆ. ಮೊದಲನೇ ಸಮುವೇಲ 26ರಲ್ಲಿ ದೇವರು ಎಲ್ರಿಗೂ ಗಾಢ ನಿದ್ರೆಯನ್ನು ಕೊಟ್ಟಿದ್ದರಿಂದ ಅವ್ರು ನಿದ್ರೆ ಮಾಡ್ತಿದ್ರು. ಒಬ್ಬರು ಕೂಡ ತಪ್ಪಿಸ್ಕೊಳ್ಳಿಲ್ಲ ದೇವ್ರ ನಿದ್ದೆಯಿಂದ. ದೇವರೇ, ನಿನ್ನ ನಾಮ ಮಹತ್ತಿನಿಂದ ನನ್ನನ್ನು ರಕ್ಷಿಸು. ರಕ್ಷಿಸಿದ ದೇವರು, ನಿನ್ನ ಪರಾಕ್ರಮದಿಂದ ನನ್ನ ನ್ಯಾಯವನ್ನು ಸ್ಥಾಪಿಸು. ಅನ್ಯಾಯವಾಗಿ ಸೌಲನಿಂದ ಓಡಾಡ್ತಾ ಇದ್ದಾನೆ, ಗುಹೆಯಿಂದ ಗುಹೆಗೆ. ಅಳಿಯ, ಅರಮನೆಯಲ್ಲಿರಬೇಕಾದ ಅಳಿಯ, ಇಸ್ರಾಯೇಲರಿಗೆ ದೊಡ್ಡ ಜಯವನ್ನೇ ಗೊಲ್ಯಾತನ ಮೇಲೆ ಸಾಧಿಸಿ ತಂದಂಥ ದಾವೀದನು ಈಗ ಸ್ವಂತ ಅರಸನಿಂದ ಓಡಾಡ್ತಾ ಇದ್ದಾನೆ. 2ನೇ ವಚನ, ಕೀರ್ತನೆ 54 ಮತ್ತು 2ನೇ ವಚನದಲ್ಲಿ, ದೇವರೇ ನನ್ನ ಪ್ರಾರ್ಥನೆಯನ್ನು ಲಾಲಿಸು. ನಮಗೆ ಗೊತ್ತಿದ್ದ ಹಾಗೆ ದೇವರು ಲಾಲಿಸಿಬಿಟ್ಟ. ಪ್ರಾರ್ಥನೆಗೆ ಉತ್ತರ ದೇವರು ದಾವೀದನಿಗೆ ಕೊಟ್ಟ. ಅಂದು ಮೊದಲನೇ ಸಮುವೇಲ 26ರಲ್ಲಿ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ದ ಅಷ್ಟೇ ಅಲ್ಲ, ಎಫೆಸ 3:20ರಲ್ಲಿ ಬರೆದಿರುವ ಹಾಗೆ ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅಧಿಕವಾದ ರೀತಿಯಲ್ಲಿನೇ ಪ್ರಾರ್ಥನೆಗೆ ಉತ್ತರ ಕೊಟ್ಟ. ಹೇಗಂತ ಹೇಳಿದರೆ, 3,000 ಜನರಿಗೂ ನಿದ್ದೆ ಬರುವಂತೆ ದೇವರು ಮಾಡಿದ್ದಷ್ಟೇ ಅಲ್ಲ, ಸೌಲನು ಕೂಡ ಪಶ್ಚಾತ್ತಾಪ ಪಡ್ತಾನೆ. ಒಳ್ಳೆಯ ಒಂದು ಮಾತು ಹೇಳ್ತಾನೆ. ಅದೇನೆಂದರೆ, ಅದನ್ನು ನಾನು ಓದ್ತೇನೆ, ಯಾಕಂದರೆ ಒಂದು ಪಶ್ಚಾತ್ತಾಪದ ಒಂದು ಮಾತು. ಅದೇನಂತ ಹೇಳಿದರೆ, ಈವರೆಗೆ ನಾನು ಮಾಡಿದ್ದು ಹುಚ್ಚುತನವು ದೊಡ್ಡ ತಪ್ಪು ಆಗಿದೆ ಎಂದು ಹೇಳ್ತಾನೆ ರೀ. ಆದರೆ ದಾವೀದನ ಅರಸೇ, ಈಗೋ ನಿನ್ನ ಬರ್ಜಿ ಇಲ್ಲಿ ಅದೇ, ಸೇವಕರಲ್ಲೊಬ್ಬನನ್ನು ಬಂದು ತೆಗೆದುಕೊಂಡು ಹೋಗಲಿ. ಯೆಹೋವನು ಪ್ರತಿಯೊಬ್ಬನಿಗೂ ಅವನವನ ನೀತಿ ಸತ್ಯತೆಗಳಿಗೆ ಅನುಸಾರವಾದ ಫಲವನ್ನು ಕೊಡುವನು. ಆತನು ಈ ಹೊತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದರು, ನೀನು ಯೆಹೋವನ ಅಭಿಷಿಕ್ತನೆಂದು ನಾನು ನಿನ್ನ ಮೇಲೆ ಕೈ ಹಾಕಲಿಲ್ಲ. ದಾವೀದನಿಗೆ ಎಂಥ ಒಂದು ಅಧೀನತೆ ಆತ್ಮ ಇತ್ತು. ಅಧೀನತೆ ಆತ್ಮ ಇತ್ತು. ಅದು ಭಾಳ ನನಗೆ ಭಾಳ ಟಚಿಂಗ್, ಅದು ಭಾಳ ಉತ್ತೇಜನ. ಯಾಕಂತ ಹೇಳಿದರೆ, ಈ ದಾವೀದನು ಕರ್ತನ ಅಭಿಷಿಕ್ತನು. ದೇವರ ಸೇವಕರಿಗೆ ವಿರುದ್ಧವಾಗಿ ಮಾತನಾಡಲಿಕ್ಕೆ ಹೇಸುವಂಥ ಒಂದು ಅನುಭವ ದಾವೀದನಿಗಿರಲಿಲ್ಲ. ಅಂದರೆ ದೇವರ ಸೇವಕರಿಗೆ ವಿರುದ್ಧವಾಗಿ ಮಾತನಾಡಲಿಲ್ಲ ಅವನು. ದೇವರ ಅಭಿಷಿಕ್ತರು ಅಂತ ಹೇಳ್ಬಿಟ್ಟು ಅವನು ಗೌರವಿಸಿದ, ಆ ಅಧಿಕಾರವನ್ನು ಗ್ರಹಿಸಿದ್ದ.
ಅನ್ಯರು ನನಗೆ ವಿರೋಧವಾಗಿ ನಿಂತಿದ್ದಾರೆ. 3ನೇ ವಚನ. ಯಾರದು? ಜೀಪ್ಯರು. ಬಲಾತ್ಕಾರಿಗಳು ನನ್ನ ಪ್ರಾಣವನ್ನು ತೆಗೆಯಬೇಕಂತಿದ್ದಾರೆ. ದಾವೀದನು ಇಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಹೋಗಿ ಸೌಲನ ಹತ್ರ ಜೀಪ್ಯರು ಹೇಳ್ಕೊಟ್ರಲ್ಲ, ಅವರು ದೇವರನ್ನು ಲಕ್ಷಿಸುವುದೇ ಇಲ್ಲ. ಯಾಕಂತೇಳಿದರೆ ಅವ್ರಿಗೆ ಬೇಕಾಗಿದ್ದು ಏನಾದರೂ ಒಂದು ಕೊಡುಗೆ ಅರಸನಿಂದ ತಮಗೆ ಸಿಗಬೇಕಾಗಿತ್ತು, ಏನಾದರೂ ಸಹಾಯ ಬೇಕಾಗಿತ್ತು, ದೇವರನ್ನು ರಕ್ಷಿಸದೇ ಇದ್ದರು. ಈಗೋ 4ನೇ ವಚನ, ಕೀರ್ತನೆ 54 4ನೇ ವಚನ. ಈಗೋ ದೇವರೇ ನನಗೆ ಸಹಾಯಕನು. ದೇವರೇ ನನಗೆ ಸಹಾಯಕನು. ಹಾಗಾದರೆ ದೇವರು ಸಹಾಯಕನಂತ ಹೇಳಿದ ಮೇಲೆ ಯೇಸು ಕ್ರಿಸ್ತನನ್ನು ಮತ್ತೆ ನಾವು ಇಲ್ಲಿ ನೋಡ್ಬೋದು. ಆತನು ನಮ್ಮ ಸಹಾಯಕ. ಪವಿತ್ರಾತ್ಮನೆಂಬ ಸಹಾಯಕನು, ಹೌದು ನಿಜ. ಆದರೆ ಸಹಾಯಕನು ಎಂಬ ಪದ ಎಲ್ಲಿ ಬರ್ತದೆ ಅಂತ ನಾವು ನೋಡುವಾಗ, ಮೊದಲನೇ ಯೋಹಾನ ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಮೊದಲನೇ ಯೋಹಾನ 2ನೇ ಅಧ್ಯಾಯ 1ನೇ ವಚನ. 1 John 2:1. ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. 1 John 2:1. ಇಲ್ಲಿ ಅದೇ ಪದ ಬಳಸಲಾಗಿದೆ. ಕೀರ್ತನೆ 54:4 ದೇವರೇ ನಮಗೆ ಸಹಾಯಕನು. ಹಾಗಾದರೆ ಯೇಸು ಕ್ರಿಸ್ತನನ್ನು ಪ್ರತಿ ಕೀರ್ತನೆಯಲ್ಲಿಯೂ ಕೂಡ ನಾವು ನೋಡಲು ಸಾಧ್ಯ. ಕರ್ತನೇ ನನ್ನ ಪ್ರಾಣವನ್ನು ಕಾಪಾಡು. ಯಾಕಂದರೆ 3,000 ಜನರು ಇವನ ಪ್ರಾಣಕ್ಕೋಸ್ಕರವಾಗಿ ಹುಡುಕೊಂಡು ಬಂದರು ಸೌಲನ ಜೊತೆಯಲ್ಲಿ. ನನ್ನ ಕೆಡುಕಿಗೆ ಸಮಯ ನೋಡುವವರು ತಾವೇ ಕೇಡನ್ನು ಅನುಭವಿಸಲಿ. ನೀನು ನಂಬಿಗಸ್ತನಲ್ಲವೇ, ಅವರನ್ನು ನಿರ್ಮೂಲ ಮಾಡು. ಯೆಹೋವನೇ, ನೀನು ನನ್ನನ್ನು ಸರ್ವಾಪತ್ತುಗಳಿಂದ ಬಿಡಿಸಿ ನನ್ನ ಕಣ್ಣ ಮುಂದೆಯೇ ವೈರಿಗಳನ್ನು ಶಿಕ್ಷಿಸಿದ್ರಿಂದ ನಾನು ಸಂತೋಷದಿಂದ ನಿನಗೆ ಯಜ್ಞವನ್ನು ಸಮರ್ಪಿಸುವೆನು. ಪ್ರಾರ್ಥನೆಗೆ ಉತ್ತರ ಕೊಟ್ಟಿದೆ, ಆದ ಕಾರಣ ನಾನು ಯಜ್ಞ ಸಮರ್ಪಿಸ್ತೇನೆ. ದಾವೀದನಲ್ಲಿ ಅಂಥ ಒಂದು ಏನಂತಾರೆ, ಒಂದು ಅಭ್ಯಾಸವಿತ್ತು, ಯಜ್ಞವನ್ನು ಸಮರ್ಪಿಸುವನು. ಯಜ್ಞ ಅಂತ ಹೇಳಿದ ಮೇಲೆ ಯೇಸು ಕ್ರಿಸ್ತನ ಮತ್ತೆ ಚಿತ್ರ. ನಮಗೋಸ್ಕರವಾಗಿ ಯಜ್ಞಾರ್ಪಿತನಾದಂಥ ಯೇಸುವನ್ನು ನೋಡಿ. ಚಿಕ್ಕ ಕೀರ್ತನೆಯಲ್ಲಿ 7 ವಚನಗಳಿದೆ, ಆದರೆ ಯೇಸು ಸ್ವಾಮಿಯ ಬಗ್ಗೆ 3 ಕಡೆಯಲ್ಲಿ ನಾವು ನೋಡ್ತೀವಿ. ಸಹಾಯಕನು 4ನೇ ವಚನ, ಯಜ್ಞವನ್ನು ಅಂತ ಹೇಳ್ಬಿಟ್ಟು 7ನೇ ವಚನ, ಮತ್ತು 7ನೇ ವಚನದ ಕೊನೆ ಭಾಗದಲ್ಲಿ ಉತ್ತಮೋತ್ತಮವಾಗಿರುವ ನಿನ್ನ ಹೆಸರನ್ನು ಕೊಂಡಾಡುವೆನು. ಹೆಸರು ಯೆಶುವಾ ಎಂಬ ಹೆಸರನ್ನು ನಾನು ಕೊಂಡಾಡುವೆನು ಎಂಬುದಾಗಿ. ಸರಿ, ಹೀಗೆ ದೇವರು ಅತಿಶಯವಾದ ರೀತಿಯಲ್ಲಿ ದಾವೀದನಿಗೆ ಜಯವನ್ನು ಕೊಟ್ಟನು. ಜಯ ಸಿಕ್ಕಿದ ಮೇಲೆ ಅವನಿಗೆ ಸಂತೋಷ ಬಂತು. 2ನೇದು, ದೇವರಿಗೆ ಯಜ್ಞವನ್ನು ಸಮರ್ಪಿಸಿದನು. ಉತ್ತಮೋತ್ತಮವಾಗಿರುವ ನಿನ್ನ ಹೆಸರನ್ನು ಕೊಂಡಾಡುವೆನು. ದೇವರು ಪ್ರಾರ್ಥನೆಗೆ ಉತ್ತರ ಕೊಟ್ಟ ಮೇಲೆ ದಾವೀದನ ಒಂದು ಸಾಮಾನ್ಯ ಪ್ರತಿಕ್ರಿಯೆ ಏನಾಗಿತ್ತು ಅಂತ ಹೇಳಿದ್ರೆ, ದೇವರಿಗೆ ಸ್ತೋತ್ರ ಮಾಡುವುದು, ದೇವರ ಹೆಸರನ್ನು ಎತ್ತಿ ಕೊಂಡಾಡುವುದು. ಯಾವ ರೀತಿಯಾಗಿ ದೇವರ ಹೆಸರನ್ನು ಎತ್ತಿ ಅವನು ಯುದ್ಧಕ್ಕೆ ಹೋದನೋ ಗೊಲ್ಯಾತನನ್ನು ಸಂಹಾರ ಮಾಡಲಿಕ್ಕೆ, ಅಥವಾ ಗೊಲ್ಯಾತನಿಗೆ ವಿರುದ್ಧವಾಗಿ, ಅದೇ ರೀತಿಯಾಗಿ ಇಲ್ಲಿ ಕೂಡ ಹೊರಗಿನ ವೈರಿ ಗೊಲ್ಯಾತ, ಒಳಗಿನ ವೈರಿ ಸೌಲ, ಅನ್ಯ ವೈರಿ ಜೀಪ್ಯರು, ಇವೆಲ್ಲವುಗಳು ಇರುವಾಗ ಕೆಲವು ಸಾರಿ ಅವನ ಜೊತೆಯಲ್ಲಿದ್ದಂಥ ಅವನ ಟೀಮ್ನವರೇ ದಾವೀದನನ್ನು ಕೊಲ್ಲಬೇಕಂತಿದ್ರು ಒಂದು ಸಾರಿ. ಅದನ್ನೆಲ್ಲ ಜಯಿಸಿಕೊಂಡು ಪ್ರಾರ್ಥನೆಯಿಂದ ಜಯಿಸಿ ಮುಂದುವರೆದ.
ದಾವೀದನು ಆ ರೀತಿಯಾಗಿ ಮುಕ್ತಾಯವಾಗ್ತದೆ. ಕೀರ್ತನೆ 54ನೇ ಅಧ್ಯಾಯ. ವೈರಿಗಳಿಂದ ರಕ್ಷಿಸಬೇಕು ಎಂಬುದಾಗಿ ಪ್ರಾರ್ಥಿಸಿದನು. ದೇವರು ಅವನ ಪ್ರಾರ್ಥನೆಗೆ ಉತ್ತರವನ್ನು ದಯಪಾಲಿಸಿದನು. ಇಂಥ ಕೀರ್ತನೆಗಳನ್ನು ನಾವು ನೋಡುವಾಗ ಏನು ಅನ್ವಯ ಏನಾಗಿದೆ? ನಮ್ಮ ಮನಸ್ಸಿನಲ್ಲಿ ಕೆಲವು ವೈರಿಗಳಿದ್ದಾರೆ. ಕೋಪ, ದ್ವೇಷ, ಗರ್ವ, ಹೊಟ್ಟೆಕಿಚ್ಚು, ಮೋಹ, ಇವೆಲ್ಲ ವೈರಿಗಳಿಂದ ನಮಗೆ ಜಯ ಸಿಗಬೇಕು ಎಂಬುದಾಗಿ ನಾವು ಕೂಡ ದೇವರನ್ನು ಕೇಳ್ಕೊಳ್ಬೇಕು. ಒಂದು ವಾಕ್ಯದಿಂದ ಮುಗಿಸ್ತೇನೆ. ಒಂದು ವಾಕ್ಯ ನೆನಪಿಗೆ ಬರುತ್ತಿದೆ. ಅದು ಯಾವುದಂತ ಹೇಳಿದರೆ ರೋಮ ಪತ್ರಿಕೆಯಲ್ಲಿರುವಂಥ ಒಂದು ವಾಕ್ಯ. ಈ ಒಂದು ಕೀರ್ತನೆಗೆ ಸಂಬಂಧಪಟ್ಟಂಥ ಒಂದು ವಾಕ್ಯ. ಅದು ರೋಮ 7ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಕೀರ್ತನೆ. 7ನೇ ವಚನದಲ್ಲಿ, ಆ ರೋಮ 7ನೇ ಅಧ್ಯಾಯ, ಅದರಲ್ಲಿ ತನ್ನ ಹೋರಾಟವನ್ನು ಮಾತನಾಡುವಂಥ ಪೌಲನು, ಒಳ್ಳೇದು ಮಾಡಬೇಕಂತ ನನಗೆ ಒಳ್ಳೆಯದನ್ನು ಮಾಡುವುದು ನನ್ನಿಂದ ಆಗದು. ನಾನು ಮೆಚ್ಚುವ ಒಳ್ಳೆಯ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ. 19ನೇ ವಚನ. ಆ ರೀತಿಯಾಗಿ ಹೇಳ್ಬಿಟ್ಟು 25ನೇ ವಚನದಲ್ಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ಯಾಕೆ? ದೇವ್ರ ಜಯ ಕೊಡ್ತಾನೆ. ಆದ ಕಾರಣ ಕೀರ್ತನೆ 54ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.